ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸೌಂಡ್ ಮಾಡ್ತಿರೋದು ಬೇರೆ ಯಾವ ವಿಷಯನೂ ಅಲ್ಲ. ಅದು ಆಂಧ್ರ ರಾಜಕೀಯದ ಈ ಮಾಸ್ ಅರೆಸ್ಟ್. ಹೌದು, YSRCPನ ಪ್ರಭಾವಿ ನಾಯಕ ಮಾಜಿ ಸಚಿವ ಅಂಬಟಿ ರಾಂಬಾಬು ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನಿದು ಕತೆ? ಯಾಕೆ ಅರೆಸ್ಟ್ ಆದ್ರು? ಇದರ ಹಿಂದೆ ಚಂದ್ರಬಾಬು ನಾಯ್ಡು ಅವರ ಪ್ಲಾನ್ ಇದೆಯಾ ಅಥವಾ ಪವನ್ ಕಲ್ಯಾಣ್ ಕೈವಾಡ ಇದೆಯಾ? ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಅಂಬಟಿ ರಾಂಬಾಬು ಇವರು ಆಂಧ್ರ ರಾಜಕೀಯದ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಮತ್ತು ವೋಕಲ್ ಲೀಡರ್. ಇವರ ಬಗ್ಗೆ ನೀವು ತಿಳ್ಕೋಬೇಕಾದ 5 ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿವೆ. ಅಂಬಟಿ ರಾಂಬಾಬು ಅಂದ್ರೆ ಅದು YS ಜಗನ್ಮೋಹನ್ ರೆಡ್ಡಿ ಅವರ ಅತ್ಯಂತ ಆಪ್ತ ನಾಯಕ. YSRCP ಹುಟ್ಟಿದ ಕಾಲದಿಂದಲೂ ಜಗನ್ ಜೊತೆ ಗಟ್ಟಿಯಾಗಿ ನಿಂತಿರೋರು ಇವರು. ಜಗನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಇವರು ಯಾವಾಗಲೂ ರೆಡಿ ಇರ್ತಾರೆ. ಕಳೆದ YS ಜಗನ್ ಸರ್ಕಾರದಲ್ಲಿ ಇವರು ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡಿರ್ತಾರೆ. ಆಂಧ್ರದ ಮಹತ್ವಾಕಾಂಕ್ಷೆಯ ಪೋಲವರಂ ಪ್ರಾಜೆಕ್ಟ್ ಇವರ ಕಣ್ಣೆದುರೇ ನಡೀತಿತ್ತು. ಸಚಿವರಾಗಿದ್ದಾಗ ಇವರು ಫುಲ್ ಪವರ್ಫುಲ್ ಆಗಿದ್ರು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಂಬಟಿ ಅವರನ್ನ ಯಾಕೆ ಎಲ್ಲರೂ ಗುರುಸ್ತಾರೆ ಅಂದ್ರೆ ಅವರ ಸಟೈರ್ ಮತ್ತು ಪಂಚ್ ಡೈಲಾಗ್ಸ್ ಇಂದ. ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಸಾಕು, ಅಲ್ಲಿ ಚಂದ್ರಬಾಬು ನಾಯ್ಡು ಅಥವಾ ಪವನ್ ಕಲ್ಯಾಣ್ ಮೇಲೆ ಏನಾದ್ರೂ ಒಂದು ಕಾಲೆಳೆಯುವ ಮಾತು ಇದ್ದೇ ಇರುತ್ತೆ. ಇವರು ಡ್ಯಾನ್ಸ್ ಮಾಡಿರೋ ವಿಡಿಯೋಗಳು, ಟಾಲಿವುಡ್ ಸ್ಟೈಲ್ನಲ್ಲಿ ಮಾತಾಡೋ ವಿಡಿಯೋಗಳು ಫುಲ್ ವೈರಲ್ ಆಗಿವೆ. ಇವರು ಪಲ್ನಾಡು ಜಿಲ್ಲೆಯ ಸತ್ಯನಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ MLA. ಈ ಕ್ಷೇತ್ರದಲ್ಲಿ ಇವರು ತುಂಬಾ ಸ್ಟ್ರಾಂಗ್ ಬೇಸ್ ಹೊಂದಿದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ TDPಯ ಕನ್ನ ಲಕ್ಷ್ಮೀನಾರಾಯಣ ಅವರ ವಿರುದ್ಧ ಸೋಲನ್ನು ಅನುಭವಿಸುತ್ತಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಮ್ಯಾಟರ್ ತುಂಬಾ ಸಿಂಪಲ್ ಆಗಿದ್ರೂ ತುಂಬಾ ಸೀರಿಯಸ್ ಆಗಿದೆ. ಅಂಬಟಿ ರಾಂಬಾಬು ಅವರು ಆಂಧ್ರ ಪ್ರದೇಶದ YSRCP ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದರು. ರೀಸೆಂಟ್ ಆಗಿ ಆಂಧ್ರ CM ಚಂದ್ರಬಾಬು ನಾಯ್ಡು ಅವರ ಬಗ್ಗೆ ಅಂಬಟಿ ರಾಂಬಾಬು ಅವರು ಕೊಟ್ಟ ಕೆಲವೊಂದು ಹೇಳಿಕೆಗಳು ದೊಡ್ಡ ವಿವಾದ ಸೃಷ್ಟಿಸಿದೆ. ತಿರುಪತಿ ಲಡ್ಡು ವಿಚಾರದಲ್ಲಿ ಇರಬಹುದು ಅಥವಾ ಫ್ಲೆಕ್ಸ್ ಕಿತ್ತಾಕೋ ವಿಚಾರದಲ್ಲಿ ಇರಬಹುದು. ಅಂಬಟಿ ಅವರು ಸ್ವಲ್ಪ ಹಾರ್ಷ್ ಆಗಿ ಮಾತಾಡಿದ್ರು ಅನ್ನೋದು ಈಗಿರೋ ಆರೋಪ. ಪೊಲೀಸರು ಹೇಳೋ ಪ್ರಕಾರ ಅವರು ಶಾಂತಿ ಕದಡೋಕೆ ಟ್ರೈ ಮಾಡ್ತಿದ್ದಾರೆ ಮತ್ತೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ 2 ಕೇಸ್ ಹಾಕಿ ಅವರನ್ನ ಗುಂಟೂರಿನ ಅವರ ಮನೆಯಲ್ಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಷ್ಟಕ್ಕೂ ಅಂಬಟಿ ರಾಂಬಾಬು ಏನಂತ ಕಮೆಂಟ್ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ತಿರುಪತಿಯ ಲಡ್ಡು ವಿವಾದ. ಹೌದು, YSRCP ಕಾಲದಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿದೆ ಅನ್ನೋ ವಿಷಯ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿತ್ತು. ಈ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರು YSRCP ಸರ್ಕಾರದ ಮೇಲೆ ಸೀರಿಯಸ್ ಆರೋಪ ಮಾಡಿದ್ರು. ಆದರೆ ಅಂಬಟಿ ರಾಂಬಾಬು ಅವರು ಇದನ್ನು ತೀವ್ರವಾಗಿ ವಿರೋಧಿಸಿದ್ರು. ಅವರು ಕೊಟ್ಟ ಹೇಳಿಕೆಗಳು ಹೇಗಿತ್ತು ಅಂದ್ರೆ, ಚಂದ್ರಬಾಬು ನಾಯ್ಡು ಅವರು ಭಕ್ತರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ, ಲಡ್ಡು ವಿಚಾರದಲ್ಲಿ ಯಾವುದೇ ಕಲಬೆರಕೆ ಆಗಿಲ್ಲ ಅಂತ ಅಂಬಟಿ ವಾದಿಸಿದ್ರು. ದಮ್ಮಿದ್ರೆ ಪ್ರೂವ್ ಮಾಡಿ ಅಂತ ಸವಾಲು ಹಾಕಿದ್ರು. ಆದರೆ ಈ ನಡುವೆ ಅವರು ಬಳಸಿದ ಭಾಷೆ ಸ್ವಲ್ಪ ಬೌಂಡ್ರಿ ಕ್ರಾಸ್ ಆಗಿತ್ತು. CM ಮತ್ತು ಡೆಪ್ಯೂಟಿ CM ಅವರನ್ನ ಏಕವಚನದಲ್ಲಿ ಬೈದಿದ್ದು ಮತ್ತು ಅವಹೇಳನಕಾರಿಯಾಗಿ ಮಾತಾಡಿದ್ದು TDP ಕಾರ್ಯಕರ್ತರನ್ನ ಕೆರಳಿಸಿದೆ. ಇನ್ನು ಫ್ಲೆಕ್ಸ್ ಕಿತ್ತಾಕೋ ಹೈ ಡ್ರಾಮಾ. ಇದು ಅರೆಸ್ಟ್ಗೆ ಇಮಿಡಿಯೇಟ್ ಕಾರಣವಾದ ಘಟನೆ. ಗುಂಟೂರಿನ ಗೋರಂಟ್ಲು ಅನ್ನೋ ಏರಿಯಾದಲ್ಲಿ TDP ಕಾರ್ಯಕರ್ತರು ಒಂದು ದೊಡ್ಡ ಫ್ಲೆಕ್ಸ್ ಹಾಕಿದ್ರು. ಅದರಲ್ಲಿ ಏನಿದೆ ಗೊತ್ತಾ? ಲಡ್ಡು ಕಲಬೆರಕೆ ಹಗರಣವನ್ನ ಮಹಾಪಾಪ ಅಂತ ಬರೆದು ಅದಕ್ಕೆ ಮಾಜಿ CM ಜಗನ್ ಅವರೇ ಕಾರಣ ಅನ್ನೋ ರೀತಿ ಬಿಂಬಿಸಲಾಗಿತ್ತು. ಈ ಫ್ಲೆಕ್ಸ್ ನೋಡಿ ಅಂಬಟಿ ರಾಂಬಾಬು ಫುಲ್ ಗರಂ ಆಗಿದ್ರು. ಈ ಫ್ಲೆಕ್ಸ್ ಇಲ್ಲಿ ಇರಬಾರದು, ಇದನ್ನು ನಾನೇ ಕಿತ್ತಾಕ್ತೀನಿ ಅಂತ ಓಪನ್ ಆಗಿ ಅನೌನ್ಸ್ ಮಾಡಿದ್ರು. ಶನಿವಾರ ಬೆಳಿಗ್ಗೆ ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಆ ಫ್ಲೆಕ್ಸ್ ಕಿತ್ತಾಕೋಕೆ ಅಂತ ಅಲ್ಲಿಗೆ ಹೊರಟಿದ್ರು. ಅಲ್ಲಿಗಾಗಲೇ ಸಾವಿರಾರು TDP ಕಾರ್ಯಕರ್ತರು ಜಮಾಯಿಸಿದ್ರು. ಪೊಲೀಸರು ತಡೆದಾಗ ಅಂಬಟಿ ಅವರು CM ಬಗ್ಗೆ ತುಂಬಾನೇ ಪರ್ಸನಲ್ ಆಗಿ ಮತ್ತು ಅಶ್ಲೀಲವಾಗಿ ಮಾತನಾಡಿದ್ರು. ಇದೇ ಗಲಾಟೆ ಅಂಬಟಿ ಅವರ ಆಫೀಸ್ ಮೇಲೆ ಕಲ್ಲು ತೂರಾಟಕ್ಕೆ ಕಾರಣವಾಯಿತು. ಸತ್ಯನಪಲ್ಲಿಯಲ್ಲಿ ಜಗನ್ ಅವರ ಪರ್ಯಟನೆಯ ಸಮಯದಲ್ಲಿ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಅಂಬಟಿ ಅವರು ಬಲವಂತವಾಗಿ ತೆರವುಗೊಳಿಸಿದ್ರು. ಪೊಲೀಸರು ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲಿನ ಆಫೀಸರ್ಗಳ ಮೇಲೆ ರೇಗಾಡಿದ್ರು. ಈ ಕೇಸ್ ಕೂಡ ಅವರನ್ನ ಈಗ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇನ್ನು ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಸತ್ಯನಪಲ್ಲಿ ಕ್ಷೇತ್ರದಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋದು ಒಂದು ಹಾಟ್ ಟಾಪಿಕ್. ನೀರಾವರಿ ಕಾಲುವೆಗಳ ದುರಸ್ತಿ ಹೆಸರಲ್ಲಿ ಕೋಟಿ ಕೋಟಿ ಹಣ ಗುಳುಂ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡಿದ್ದಾರೆ.
ನದಿ ಪಾತ್ರದಲ್ಲಿ ಕಾನೂನು ಬಾಹಿರವಾಗಿ ಮರಳು ಎತ್ತೋದ್ರಲ್ಲಿ ಇವರ ಕೈವಾಡ ಇದೆ ಅನ್ನೋದು ಹಳೆ ಆರೋಪ. ಇಷ್ಟೇ ಅಲ್ಲದೆ 16 ಕ್ರಿಮಿನಲ್ ಕೇಸ್ಗಳ ಹಿಸ್ಟರಿ ಇದೆ. ಪೊಲೀಸರು ಕೋರ್ಟ್ ಮುಂದೆ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಅಂಬಟಿ ರಾಂಬಾಬು ಅವರ ಮೇಲೆ ರಾಜ್ಯಾದ್ಯಂತ ಬರೋಬ್ಬರಿ 16 ಕ್ರಿಮಿನಲ್ ಕೇಸ್ಗಳು ರಿಜಿಸ್ಟರ್ ಆಗಿವೆಯಂತೆ. ಇವರು ಪದೇ ಪದೇ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ ಅನ್ನೋದು ಪೊಲೀಸರ ವಾದ. ಇನ್ನು ಕೆಲವು ಟಿಡಿಪಿ ಮಹಿಳಾ ನಾಯಕಿಯರು ಅಂಬಟಿ ಅವರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಇವರು ಮಹಿಳೆಯರಿಗೆ ಗೌರವ ಕೊಡಲ್ಲ, ಸಾರ್ವಜನಿಕವಾಗಿ ಕೆಟ್ಟದಾಗಿ ಮಾತನಾಡ್ತಾರೆ ಅನ್ನೋ ಆರೋಪವನ್ನು ಅವರ ಮೇಲೆ ಪದೇ ಪದೇ ಮಾಡಲಾಗ್ತಿದೆ. ಇನ್ನು ಚಂದ್ರಬಾಬು ನಾಯ್ಡು ಅಂದ್ರೆ ಅಂಬಟಿ ರಾಂಬಾಬು ಅವರಿಗೆ ಆಗಲ್ಲ ಅನ್ನೋದು ಜಗತ್ತಿಗೆ ಗೊತ್ತು. ಇವರಿಬ್ಬರ ಮಧ್ಯೆ ಇರೋದು ಬರೀ ರಾಜಕೀಯ ಅಲ್ಲ, ಒಂಥರ ಪರ್ಸನಲ್ ರೈವಲ್ರಿ ತರ ಇರುತ್ತೆ. ಅಂಬಟಿ ಅವರು ಯಾವಾಗಲೂ ಸೆಟೈರ್ ಹೊಡೆಯೋದ್ರಲ್ಲಿ ಎತ್ತಿದ್ದ ಕೈ. ಚಂದ್ರಬಾಬು ನಾಯ್ಡು ಅವರನ್ನ ಟಾರ್ಗೆಟ್ ಮಾಡೋದು ಅವರಿಗೆ ಒಂಥರ ಫ್ಯಾಷನ್. ಆದರೆ ಈ ಸಲ ಈ ಮಾತುಗಳು ಸ್ವಲ್ಪ ಮಿತಿ ಮೀರಿತು ಅಂತ ಟಿಡಿಪಿ ಕಾರ್ಯಕರ್ತರು ಅವರ ಮನೆ ಮುಂದೆನೆ ಪ್ರತಿಭಟನೆ ಮಾಡ್ತಾರೆ. ಅಂಬಟಿ ಅವರು ಪವನ್ ಕಲ್ಯಾಣ್ ಅವರನ್ನ ಕೂಡ ಕಿಂಡಲ್ ಮಾಡ್ತಿದ್ರು. ಆದರೆ ಯಾವಾಗ ಗವರ್ನಮೆಂಟ್ ಚೇಂಜ್ ಆಯ್ತೋ ಸೀನ್ ಉಲ್ಟಾ ಆಯ್ತು. ಪವನ್ ಕಲ್ಯಾಣ್ ಫ್ಯಾನ್ಸ್ ಮತ್ತೆ ಜನಸೇನಾ ಪಾರ್ಟಿಯವರು ಈ ಅರೆಸ್ಟ್ ಅನ್ನ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಇವರು ಸೌಂಡ್ ಮಾಡ್ತಿದ್ರೆ, ಅಂಬಟಿ ಅವರು ಇದು ಬರೀ ರಾಜಕೀಯ ದ್ವೇಷ ಅಂತ ಇದ್ದಾರೆ. ಇನ್ನು ಈ ಅರೆಸ್ಟ್ ಬಗ್ಗೆ ಅವರ ಮಗಳ ರಿಯಾಕ್ಷನ್ ಹೇಗಿದೆ ಅಂತಂದ್ರೆ, ಈ ಅರೆಸ್ಟ್ ಟೈಮ್ನಲ್ಲಿ ಅಂಬಟಿ ರಾಂಬಾಬು ಅವರ ಮಗಳು ಪೊಲೀಸರ ಜೊತೆ ವಾದ ಮಾಡಿರೋ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ನಮ್ಮ ಮನೆಯಲ್ಲಿ ನಮಗೆ ರಕ್ಷಣೆ ಇಲ್ವಾ, ನಮ್ಮ ಮನೆಗೆ ಹೋಗೋಕೆ ನಮಗೆ ಪರ್ಮಿಷನ್ ಬೇಕಾ ಅಂತ ಅವರು ಸೀರಿಯಸ್ ಆಗಿ ಕ್ವಶನ್ ಮಾಡ್ತಿದ್ದಾರೆ. ಇನ್ನು ಅವರ ವೈಫ್ ಕೂಡ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಫ್ಯಾಮಿಲಿ ಅಂತೂ ಈ ವಿಷಯದಲ್ಲಿ ಫುಲ್ ಎಮೋಷನಲ್ ಆಗಿ ಮತ್ತೆ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿದೆ. ಸದ್ಯದ ಬಿಗ್ ಅಪ್ಡೇಟ್ಸ್ ಏನಂದ್ರೆ, ಅಂಬಟಿ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಲ್ಲ. ಗುಂಟೂರಿನ ವಿಶೇಷ ಮೊಬೈಲ್ ಕೋರ್ಟ್ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಅಂದ್ರೆ ಫೆಬ್ರವರಿ 15ರವರೆಗೂ ಅವರು ಜೈಲಲ್ಲೇ ಇರಬೇಕಾಗುತ್ತೆ. ಅವರನ್ನ ಈಗ ರಾಜಮಂಡ್ರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡೋಕೆ ಪೊಲೀಸರು ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಅಂಬಟಿ ರಾಂಬಾಬು ಅವರು ಪೊಲೀಸರ ಮೇಲೆ ಒಂದಿಷ್ಟು ಅಲಿಗೇಷನ್ ಮಾಡಿದ್ದಾರೆ. ಕೋರ್ಟ್ ಮುಂದೆ ಅಂಬಟಿ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸರು ನನ್ನನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ರಾತ್ರಿ ಇಡೀ ಮಲಗೋಕೆ ಬಿಟ್ಟಿಲ್ಲ, ನನ್ನ 2 ಕಾಲುಗಳನ್ನ ಬಲವಂತವಾಗಿ ಎಳೆದು ದೈಹಿಕವಾಗಿ ಹಿಂಸೆ ಮಾಡಿದ್ದಾರೆ ಅಂತ ಜಡ್ಜ್ ಮುಂದೆ ನೋವನ್ನ ತೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಕೀಲರನ್ನ ಭೇಟಿ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ಅಂಬಟಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೈಕೋರ್ಟ್ನಲ್ಲಿ ಹೌಸ್ ಮೋಷನ್ ಪಿಟಿಷನ್ ಹಾಕಿದ್ದಾರೆ. ಪೊಲೀಸರು ಅಕ್ರಮವಾಗಿ ನಮ್ಮನ್ನ ಬಂಧಿಸಿಟ್ಟಿದ್ದಾರೆ, ನನಗೆ ಜೀವ ಭಯ ಇದೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂಬಟಿ ಅವರ ಮಗಳು ಕೂಡ ಪೊಲೀಸರು ಲಾ ಅಂಡ್ ಆರ್ಡರ್ ಕಾಪಾಡೋದು ಬಿಟ್ಟು ರಾಜಕೀಯ ಏಜೆಂಟ್ಗಳ ತರ ಕೆಲಸ ಮಾಡ್ತಿದ್ದಾರೆ ಅಂತ ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ವೈಎಸ್ಆರ್ಸಿಪಿನ ನಾಯಕ ಜಗನ್ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಈ ಕೇಸ್ ದೊಡ್ಡ ಪೊಲಿಟಿಕಲ್ ವಾರ್ ಆಗಿ ಬದಲಾಗಿದೆ. ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಸ್ಟ್ರೈಟ್ ಆಗಿ ಚಂದ್ರಬಾಬು ನಾಯ್ಡು ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆಂಧ್ರದಲ್ಲಿ ಈಗ ನಡೀತಿರೋದು ಪ್ರಜಾಪ್ರಭುತ್ವ ಅಲ್ಲ, ನಮ್ಮ ನಾಯಕರ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ವಿಷಯದ ಬಗ್ಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಪತ್ರ ಕೂಡ ಬರೆದಿದ್ದಾರೆ. ಇನ್ನು ಈ ಅರೆಸ್ಟ್ನ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಈ ಅರೆಸ್ಟ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ದಾರೆ. ಅವರು ಹೇಳೋದು ಇಷ್ಟೇ, ರಾಜಕೀಯ ವಿರೋಧ ಮಾಡೋದು ಬೇರೆ, ಆದರೆ ಒಬ್ಬ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರೋದು ಬೇರೆ. ಪದೇ ಪದೇ ಸಮಾಜದಲ್ಲಿ ವಿಷ ಬಿತ್ತುವ ರೀತಿ ಮಾತಾಡೋದನ್ನ ಸುಮ್ಮನೆ ಬಿಡೋಕೆ ಆಗಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರೋರು ಮಾತು ಬಳಸುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ತಪ್ಪು ಮಾಡಿದ್ರೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅನ್ನೋದು ನಾಯ್ಡು ಅವರ ಕ್ಲಿಯರ್ ಮೆಸೇಜ್. ಇನ್ನು ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಖತ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಪವನ್ ಕಲ್ಯಾಣ್ ಅವರು ಹೇಳಿರೋದು ಏನ್ ಗೊತ್ತಾ, ಸನಾತನ ಧರ್ಮದ ಬಗ್ಗೆ, ತಿರುಪತಿ ಲಡ್ಡು ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಈ ಮರ್ಯಾದೆ ಎಲ್ಲಿ ಹೋಗಿತ್ತು? ಪವನ್ ಕಲ್ಯಾಣ್ ಅವರ ಪ್ರಕಾರ ಅಂಬಟಿ ಅವರು ಕೇವಲ ರಾಜಕೀಯ ವಿರೋಧ ಮಾಡ್ತಿಲ್ಲ, ಬದಲಿಗೆ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ತರ್ತಿದ್ದಾರೆ. ಪದೇ ಪದೇ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಜನರನ್ನ ದಿಕ್ಕು ತಪ್ಪಿಸುವ ಅಂಬಟಿ ರಾಂಬಾಬು ಅವರಂತಹ ನಾಯಕರಿಗೆ ಇದು ಒಂದು ದೊಡ್ಡ ಪಾಠ ಅಂತ ಪವನ್ ಕಲ್ಯಾಣ್ ಮ್ಯಾಸಿವ್ ಕೌಂಟರ್ ಕೊಟ್ಟಿದ್ದಾರೆ. ಇವರಿಬ್ಬರೂ ಸೇರಿ ಒಂದು ಪಾಯಿಂಟ್ ಕ್ಲಿಯರ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಎತ್ತೋಕೆ ಅವಕಾಶ ಇದೆ, ಆದರೆ ಅದು ವೈಯಕ್ತಿಕ ದಾಳಿ ಆಗಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನು ಅನ್ಸುತ್ತೆ? ಅಂಬಟಿ ರಾಂಬಾಬು ಅವರನ್ನ ಅರೆಸ್ಟ್ ಮಾಡಿದ್ದು ನ್ಯಾಯನ ಅಥವಾ ಇದು ಕೇವಲ ರಾಜಕೀಯ ಡ್ರಾಮಾನ? ಇಂಥದ್ದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.